ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಪಾಲಾಗಿದ್ದು ಈ ಪ್ರಕರಣ ಈಗ ದಿನಕ್ಕೊಂದು ಟ್ವಿಸ್ಟ್ ಅನ್ನು ಪಡ್ಕೋತಾ ಇದೆ. ತನಿಖೆ ಮಾಡ್ತಾ 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 ಹೊಸ ಹೊಸ ವಿಚಾರಗಳು ಗೊತ್ತಾಗ್ತಾ ಇದೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ಕೊಲೆ ಕೇಸ್ಗೆ ಈಗ ಮತ್ತೊಂದು ಸ್ಫೋಟಕ ಟ್ವಿಸ್ಟ್. ಕೊಲೆ ಕೇಸ್ನಲ್ಲಿ A1 ಆರೋಪಿ ಪವಿತ್ರ ಗೆಳತಿ ಸಮತಾ ನಂಟಿದೆಯಾ? ಸಮತಾ ಅವರ ಪಾಲೇನಾದರೂ ಇದೆಯಾ? ಶಾಕ್ ಕೊಟ್ಟು ಹತ್ಯೆ ಮಾಡಿದ್ರಲ್ಲ, ಎಲೆಕ್ಟ್ರಿಕ್ ಶಾಕ್ ಕೊಟ್ಟು, ಅವನಿಗೆ ಹಣವನ್ನು ನೀಡಿದ್ರಾ ಸಮತಾ ಅಂತಕ್ಕಂಥ ಪ್ರಶ್ನೆ. ಜೈಲಿನಲ್ಲಿ ದರ್ಶನ್ ಭೇಟಿಯಾಗಿದ್ದ ಸಮತಾಗೆ ಮತ್ತಷ್ಟು ಸಂಕಷ್ಟ ಫಿಕ್ಸ್ ಆಗ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ಡೆವಿಲ್ ಗ್ಯಾಂಗ್ನ ಮತ್ತೊಂದು ಸ್ಫೋಟಕ ಸುದ್ದಿ. ಈ ಇಡೀ ಪ್ರಕರಣದಲ್ಲಿ ಸಮತಾ ಪಾತ್ರ ಏನು ಹಾಗಾದರೆ? ಪವಿತ್ರ ಗೌಡ ಅವರ ಅತ್ಯಂತ ಆತ್ಮೀಯ ಆಪ್ತ ಗೆಳತಿ. ಈಕೆಗೂ ಈ ಕೊಲೆ ಪ್ರಕರಣಕ್ಕೂ ಏನಾದರೂ ನಂಟಿದೆಯಾ? ಇಂಥ ಒಂದು ಅನುಮಾನ ಈಗ ಮೂಡ್ತಾ ಇದೆ. ಯಾಕೆ ಅಂತಂದರೆ ಇದು ಕೂಡ ಪೊಲೀಸ್ ತನಿಖೆಯಲ್ಲೇ ಗೊತ್ತಾಗಿರುವಂತಹ ವಿಚಾರ. ಯಾರನ್ನೂ ಬಿಟ್ಟಿಲ್ಲ, ಯಾರ ಮೊಬೈಲನ್ನು ಬಿಟ್ಟಿಲ್ಲ, ಎಲ್ಲ ಜಾಲಾಡ್ಬಿಟ್ಟಿದ್ದಾರೆ ಪೊಲೀಸರು. ಆ ರೀತಿ ಜಾಲಾಡಿದಾಗ ಕೆಲವೊಂದು ವಿಚಾರಗಳು ಗೊತ್ತಾಗಿದೆ. ಸಮತಾ ಮೊನ್ನೆಯಷ್ಟೇ ಹೋಗಿ ದರ್ಶನ್ನ ಭೇಟಿ ಮಾಡ್ಕೊಂಡು ಬಂದಿದ್ದರು. ಪವಿತ್ರ ಗೌಡ ಅವ್ರನ್ನ ಎರಡೆರಡು ಸರ್ತಿ ಭೇಟಿ ಮಾಡಿದ್ದಾರೆ ಜೈಲಲ್ಲಿ. ಈಗ ಈಕೆಯ ಮೇಲೆ ಅನುಮಾನ ಜಾಸ್ತಿ ಆಗ್ತಾ ಇದೆ. ಹಾಗಾದರೆ ಈ ಪ್ರಕರಣದ ಬಗ್ಗೆ ಮೊದಲೇ ಸಮತಾ ಗೊತ್ತಿತ್ತಾ? ಆಕೆನೂ ಪಾಲುದಾರರಲ್ಲ ಇದರಲ್ಲಿ ಅಂತ. ನೋಡಿ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 9ನೆಯ ಆರೋಪಿ ಧನ್ರಾಜ್, ಈಗಾಗಲೇ ಆತ ಜೈಲಿನಲ್ಲಿದ್ದಾನೆ. ಹತ್ಯೆ ಬಳಿಕ ಧನ್ರಾಜ್ಗೆ 3,000 ರೂಪಾಯಿ ಹಣವನ್ನು ಸಮತಾ ಕೊಟ್ಟಿದ್ದರಂತೆ. ಕೊಲೆ ಮಾಡಿದ ಬಳಿಕ ಸಮತಾ ಧನ್ರಾಜ್ಗೆ 3,000 ರೂಪಾಯಿ ಕೊಟ್ಟಿದ್ದರಂತೆ. ಅದು ಕೂಡ ಗೂಗಲ್ ಪೇ ಮುಖಾಂತರ ಧನ್ರಾಜ್ಗೆ ಇವರು ಹಣವನ್ನು ಹಾಕಿದ್ದಾರೆ. ಈ ಬಗ್ಗೆ ಸಮತಾ ಹೇಳಿಕೆ ಪಡೆಯೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಮಾಹಿತಿ ಪಡೆದುಕೊಳ್ಳೋದಕ್ಕೆ ಸಮತಾರಿಗೆ ಪೊಲೀಸರು ನೋಟಿಸನ್ನು ಕೊಟ್ಟಿದ್ದಾರೆ. ಈ ಧನ್ರಾಜ್ ಯಾರು ಅಂತಂದರೆ, ಎಲೆಕ್ಟ್ರಿಕ್ ಶಾಕ್ ಕೊಟ್ಟ ಅಂತ ಹೇಳ್ತಾರಲ್ಲ, ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟು ಸಾಯಿಸಿದ ಅಂತ ಅವನೇ ಧನ್ರಾಜ್. ಆ ಧನ್ರಾಜ್ಗೆ ಸಮತಾ ಗೂಗಲ್ ಪೇ ಮುಖಾಂತರ 3,000 ರೂಪಾಯಿ ಹಣ ಹಾಕಿದ್ದಾರೆ ಕೊಲೆ ನಡೆದ ಬಳಿಕ. ಹಾಗಾದರೆ ಈ ಧನ್ರಾಜ್ಗೂ ಸಮತಾಗೂ ಏನು ಸಂಬಂಧ? ಈಕೆ ಸಮತಾ ಧನ್ರಾಜ್ಗೆ ಹಣವನ್ನು ಯಾಕೆ ಕೊಟ್ಟರು? ಇವೆಲ್ಲವೂ ಕೂಡ ಈಗ ಗೊತ್ತಾಗಬೇಕಾಗಿರ್ತಕ್ಕಂಥ ವಿಚಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಒಂದು ವೇಳೆ ಸಮತಾ ಧನ್ರಾಜ್ಗೆ 3,000 ರೂಪಾಯಿ ಕೊಟ್ಟಿರೋದೇ ನಿಜ ಆದರೆ ಈ ಪ್ರಕರಣದಲ್ಲಿ ಆಕೆಯೂ ಭಾಗಿದಾರಳು ಅಂತಕ್ಕಂಥದ್ದಾಗುತ್ತಲ್ವಾ? ಈಗ ಆಕೆಯನ್ನು ಕೂಡ ವಶಪಡಿಸ್ಕೋಬೇಕಾಗುತ್ತಲ್ವಾ ಹಾಗಾದರೆ ಅಂತ? ಅರವಿಂದ್, ಏನಂದ್ರೆ ಆಕೆ ಯಾವ ವಿಚಾರಕ್ಕಾಗಿ ಹಣವನ್ನು ಕೊಟ್ಟರು, ಜೊತೆಗೆ ಆಕೆಯಿಂದ ಬಳಿಯಲ್ಲಿ ಹಣವನ್ನು ಪಡ್ಕೊಳ್ಳೋ ಸಂದರ್ಭದಲ್ಲಿ ಯಾವ ಮಾಹಿತಿಯನ್ನು ಹೇಳಿ ಹಣವನ್ನು ಪಡ್ಕೊಂಡಿದ್ದಾರೆ, ಈ ಬಗ್ಗೆ ಒಂದಷ್ಟು ಸ್ಪಷ್ಟೀಕರಣ ಪಡ್ಕೊಳ್ಬೇಕಾಗಿರುವಂಥದ್ದು. ಯಾಕೆಂದರೆ ಧನ್ರಾಜ್ ಏನು ಅದರಲ್ಲಿ 9 ಆರೋಪಿ ಅಂದರೆ ಆರೋಪಿ 9ನೇ ಆರೋಪಿ. ಆತ ಮೆಗ್ಗಾರನ್ನು ತೆಗೆದುಕೊಂಡು ಬಂದು ರೇಣುಕಾಸ್ವಾಮಿಗೆ ಕರೆಂಟನ್ನು ಕೊಟ್ಟು ಅದಾದ ಬಳಿಕ ಹತ್ಯೆಯನ್ನು ಮಾಡಲಿಕ್ಕೆ ಸಹಾಯನ ಮಾಡಿದಂಥವನು. ಯಾಕೆಂದರೆ ಆತ 1 ವಾರದಕ್ಕಿಂತ ಮುಂಚಿತವಾಗಿ, ಅಂದರೆ ರೇಣುಕಾಸ್ವಾಮಿಯನ್ನು ಅಪಹರಣ ಮಾಡೋದಕ್ಕಿಂತ 1 ವಾರ ಮುಂಚಿತವಾಗಿ ಮೆಗ್ಗಾರನ್ನು ಖರೀದಿ ಮಾಡಿರ್ತಾನೆ. ಅದು ಆನ್ಲೈನ್ನ ಮೂಲಕ ಖರೀದಿಯನ್ನು ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಆತನ ಹತ್ಯೆ ಆಗುತ್ತೆ. ಹತ್ಯೆ ಆದ ನಂತರ ಸಾಕಷ್ಟು ದಿನಗಳ ಕಾಲ ಆತ ತಲೆಮರೆಸ್ಕೊಂಡಿರ್ತಾನೆ. ತಲೆಮರೆಸ್ಕೊಂಡಿದ್ದ ಸಂದರ್ಭದಲ್ಲಿ ಆತನಿಗೆ ಹಣದ ಸಹಾಯವನ್ನೇನಾದರೂ ಈಕೆ ಮಾಡಿದಾರಾ ಏನೋ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನು ಪೊಲೀಸರು ಮಾಡ್ತಾ ಇರೋಂಥದ್ದು. ಯಾಕೆಂದರೆ ಆತನ ಗೂಗಲ್ ಪೇ ಇರ್ಬೋದು, ಜೊತೆಗೆ ಆತನ ಸಂಪೂರ್ಣ ಬ್ಯಾಂಕ್ ಡೀಟೇಲ್ಸ್ಗಳು, ಅಂದರೆ ಆತನದು ಕರೂರ ವೈಶ್ಯ ಬ್ಯಾಂಕ್ ಏನಿದೆ ಅದರಲ್ಲಿ ಆತನ ಅಕೌಂಟ್ ಹೋಲ್ಡರ್ ಆಗಿರೋಂಥದ್ದು. ಆ ಹಿನ್ನೆಲೆಯಲ್ಲಿ ಅದೇ ಬ್ಯಾಂಕ್ಗೆ ಆತ ಗೂಗಲ್ ಪೇ ಅನ್ನು ಕೂಡ ಲಿಂಕನ್ನು ಮಾಡ್ಕೊಂಡಿದ್ದ. ಅದಕ್ಕೆ ಯಾವ್ಯಾವ ಅಕೌಂಟಿಂದ ಮತ್ತು ಯಾವ ನಂಬರಿಂದ ಹಣವನ್ನು ಬಂದಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವೆರಿಫೈಯನ್ನು ಮಾಡಬೇಕಾದ್ರೆ ಪವಿತ್ರ ಗೌಡ ಸ್ನೇಹಿತೆ ಸಮತಾ ಏನಿದ್ರೆ ಅವರು ಈ ರೀತಿಯಲ್ಲಿ 3,000 ಹಣವನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಕ್ಕಿರುವಂಥದ್ದು. ಅಂದರೆ ಆಕೆಗೆ ಫೋನನ್ನು ಮಾಡಿರ್ತಾನೆ, ಅದು ಬೇರೊಂದು ನಂಬರಿಂದ ಫೋನನ್ನು ಮಾಡಿ ಈ ಹಣವನ್ನು ಬೇಡಿಕೆ ಇಟ್ಟಿರ್ತಾನೆ. ಆ ಸಂದರ್ಭದಲ್ಲಿ ಆಕೆ ಹಣವನ್ನು ಕೂಡ ಕೊಟ್ಟಿರ್ತಾರೆ. ಆದರೆ ಯಾವ ವಿಚಾರವನ್ನು ಹೇಳಿ ಆತ ಹಣವನ್ನು ಪಡ್ಕೊಂಡ, ಜೊತೆಗೆ ಆತನ ಏನಾದರೂ ತಲೆಮರೆಸ್ಕೊಳ್ಳೋದಕ್ಕೆ ಈಕೆ ಏನಾದರೂ ಹಣದ ಸಹಾಯವನ್ನು ಮಾಡಿದಾರ, ಎಲ್ಲಾದ್ರ ಬಗ್ಗೆ ಕೂಡ ವೆರಿಫೈಯನ್ನು ಮಾಡೋಕ್ಕೋಸ್ಕರ ಈಗ ಪೊಲೀಸರು
ಈ ರೀತಿಯಲ್ಲಿ ನೋಟಿಸನ್ನು ಕೊಟ್ಟಿದ್ದಾರೆ. ನೋಟಿಸನ್ನು ಕೊಟ್ಟ ಬಳಿಕ ಆಕೆ ಬಂದು ಯಾವ ರೀತಿಯ ಸ್ಪಷ್ಟನೆಯನ್ನು ಕೊಡ್ತಾರೆ, ಏನು ಮಾಹಿತಿಗಳನ್ನ ಹೇಳ್ತಾರೆ, ಇವೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಗಳನ್ನ ತಿಳ್ಕೊಳ್ಬೇಕಾಗಿರುವಂಥದ್ದು. ಪೊಲೀಸರಿಗೆ ಒಂದಷ್ಟು ಅನುಮಾನಗಳಿದಾವೆ. ಧನರಾಜ್ಗೆ ಹಣ ಸಹಾಯವನ್ನ ಬೇರೊಂದು ರೀತಿ ಏನಾದರೂ ಮಾಡಿದಾರಾ, ಅಂದ್ರೆ ನಗದು ರೂಪದಲ್ಲಿ ಏನಾದರೂ ಹಣವನ್ನು ಕೊಡೋ ಪ್ರಯತ್ನಗಳಾಗಿದೆಯಾ? ಅದು ಕೇವಲ ಅಕೌಂಟ್ನಲ್ಲಿ ಕೇವಲ 3,000 ಅದು ದೊಡ್ಡ ಅಮೌಂಟ್ ಏನಲ್ಲ. ಈಗ ಸಾಮಾನ್ಯವಾಗಿ ಯಾರಾದರೂ ಸ್ನೇಹಿತರು ಪರಿಚಯಸ್ಥರು ಫೋನ್ ಮಾಡಿ ನನಗೊಂದಷ್ಟು ಕಷ್ಟ ಇದೆ, ಒಂದು 3,000 ಹಣ ಇದ್ರೆ ಕೊಡಿ, ಒಂದು ಮುಂದಿನ ವಾರ ಕೊಡ್ತೀನಿ, ಈ ರೀತಿ ಏನಾದರೂ ಹೇಳಿ ಹಣವನ್ನು ಪಡ್ಕೊಂಡಿರುವಂಥ ಸಾಧ್ಯತೆಗಳಿದೆಯಾ, ಅಥವಾ ನಗದು ಹಣವನ್ನು ಬೇರೆ ರೀತಿ ರೂಪದಲ್ಲಿ ಏನಾದರೂ ಕೊಟ್ಟಿದ್ದಾರಾ? ಎಲ್ಲಾದ್ರ ಬಗ್ಗೆನೂ ಕೂಡ ಪೊಲೀಸರು ಈಗ ವೆರಿಫೈನ ಮಾಡಬೇಕಿರುವಂಥದ್ದು. ಆ ಹೇಳಿಕೆಗಳನ್ನು ಪಡ್ಕೊಂಡ ನಂತರ ಇದೆಲ್ಲ ಕೂಡ ಬೆಳಕಿಗೆ ಬರುವಂಥದ್ದು. ಅರವಿಂದ್, ಒಟ್ಟಾರೆ ಇವಾಗ ಸಮತಾ ಪಾತ್ರ ಏನು, ಮೇ ಬಿ ಧನರಾಜ್ ಆಕೆಗೆ ಪರಿಚಯ ಇರ್ಬೋದು, ಅವನೇನೋ ಕಷ್ಟ ಅಂತ ಕೇಳಿರ್ಬೋದು, ದುಡ್ಡು ಕೊಟ್ಟಿರ್ಬೋದು, ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಪ್ರಕರಣದ ಬಗ್ಗೆ ಸಮತಾ ಗೊತ್ತಿದ್ದು ಸಮತಾ ಏನಾದರೂ ಹಣ ಸಹಾಯ ಮಾಡಿರಬಹುದಾ? ಇದಕ್ಕೋಸ್ಕರನೇ ಇವಾಗ ನೋಟಿಸ್ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗಬೇಕು ಸಮತಾ, ಹಾಜರಾಗಿ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಪೊಲೀಸರಿಗೆ ಏನಾದರೂ ಈಕೆಗೂ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತಂದರೆ ಬಿಟ್ಟು ಕಳಿಸ್ತಾರಷ್ಟೇ. ಇದೇ ಪ್ರಕರಣದಲ್ಲಿ ಮಾಜಿ ಉಪಮೇಯರ್ ಮೋಹನ್ ರಾಜ್ಗೆ ಮತ್ತೆ ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸರು. ನಟ ದರ್ಶನ್ಗೆ 40 ಲಕ್ಷ ರೂಪಾಯಿ ಹಣ ನೀಡಿದ್ರು ಮೋಹನ್ ರಾಜ್. ಯಾವ ಉದ್ದೇಶಕ್ಕೋಸ್ಕರ ದರ್ಶನ್ಗೆ 40 ಲಕ್ಷವನ್ನು ಕೊಟ್ಟಿದ್ರಿ? ಬಸವೇಶ್ವರನಗರ ಠಾಣೆಗೆ ಬಂದು ಉತ್ತರಿಸುವಂತೆ ನೋಟಿಸನ್ನು ಕೊಟ್ಟಿದ್ದಾರೆ. ಸೊ ನೋಡೋಣ, ಈ ನೋಟಿಸನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಮೊದಲನೇ ನೋಟಿಸ್ಗೆ ಉತ್ತರ ಕೊಟ್ಟಿಲ್ಲ. ಆವಾಗಿಂದನೂ ನಾಪತ್ತೆ ಮೋಹನ್ ರಾಜು. ಹೆಚ್ಚು ಕಡಿಮೆ ಒಂದು 20 ದಿನ ಆಯಿತು. 20 ದಿವಸದಿಂದ ನಾಪತ್ತೆ. ಈಗ 2ನೇ ಬಾರಿ ನೋಟಿಸ್ ಕೊಟ್ಟಿದ್ದಾರೆ. ಇವರು ತಪ್ಪು ಮಾಡಿಲ್ಲ ಅಂತಂದಮೇಲೆ ನಾಪತ್ತೆ ಯಾಕೆ ಆಗ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ದರ್ಶನ್ ಇವ್ರಿಗೆ ಆತ್ಮೀಯರಿರ್ಬೋದು, ಏನೋ ಒಂದು 40 ಲಕ್ಷ ದುಡ್ಡು ಕೊಡಿ ಸಾಲ ಅಂತ ಕೇಳಿರ್ಬೋದು, ಇವ್ರು ಕೊಟ್ಟಿರ್ಬೋದು, ಅಷ್ಟೇ ತಾನೇ. ಇಲ್ಲಿ ಪ್ರಕರಣದ ಬಗ್ಗೆ ಏನಾದರೂ ಇವ್ರಿಗೆ ಗೊತ್ತಾ ಮೋಹನ್ ರಾಜ್ಗೆ? ದರ್ಶನ್ ದುಡ್ಡಿಸ್ಕೋಬೇಕಾದ್ರೆ ಇದನ್ನೆಲ್ಲ ಹೇಳಿದ್ರಾ? ಇಷ್ಟು ವಿಚಾರ ಗೊತ್ತಾಗಬೇಕು. ತಪ್ಪು ಮಾಡಿಲ್ಲ ಅಂತಂದರೆ ಯಾಕಪ್ಪ ಎಸ್ಕೇಪ್ ಆಗಬೇಕು? ವ್ಯಕ್ತಿ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಬಿಜೆಪಿ ಶಾಸಕರೊಬ್ಬರ ಕಾರ್ ಚಾಲಕ, ಕಾರ್ ಡ್ರೈವರ್, ಅವನಿಗೂ ನೋಟಿಸ್ ಕೊಟ್ಟಿದ್ದಾರೆ. ಕಾರ್ತಿಕ್ ಪುರೋಹಿತ್ ಅಂತ ಆತರ ಹೆಸರು. ಕಾರ್ತಿಕ್ ಪುರೋಹಿತ್ ಎಂಬ ಕಾರು ಚಾಲಕನಿಗೆ ನೋಟಿಸ್ ಕೊಟ್ಟಿದ್ದಾರೆ. ಕೊಲೆ ಆರೋಪಿ ಪ್ರದೂಷ್ಗೆ ಹಣಕಾಸಿನ ಸಹಾಯ ಮಾಡಿದ್ರಂತೆ ಇವರು. ಪ್ರದೂಷ್ಗೆ ನೋಟಿಸ್ ನೀಡಿದ ಬೆನ್ನಲ್ಲೇ ಕಾರ್ತಿಕ್ ಪುರೋಹಿತ್ ಇವಾಗ ಎಸ್ಕೇಪ್ ಅಗೈನ್. ಈತನು ಎಸ್ಕೇಪ್. ನೀನು ತಪ್ಪು ಮಾಡಿಲ್ಲ ಅಂದರೆ ಯಾಕಪ್ಪ ವಿಚಾರಣೆ ಎದುರಿಸೋಕ್ಕೇನು ಕಷ್ಟ? ಇವರೆಲ್ಲ ಎಸ್ಕೇಪ್ ಆಗ್ತಿದ್ದಾರೆ ಎಂದಾಗ್ತಾನೆ ಅನುಮಾನಗಳು ಜಾಸ್ತಿ ಆಗೋದು. ನಮಗೆ ಅನುಮಾನ ಬಂದ ಮೇಲೆ ಪೊಲೀಸರಿಗೆ ಇವ್ರ ಪಾತ್ರ ಏನೋ ಇದೆ, ಹಾಗಾಗಿ ಇದೆಲ್ಲವೂ ನಡೆದಿದೆ ಅಂತಕ್ಕಂಥದ್ದು ಅವರ ಬಲವಾದ ನಂಬಿಕೆ. ಹಾಗಾಗಿ 3 ಜನಕ್ಕೆ ಇವಾಗ ನೋಟಿಸ್ ಕೊಟ್ಟಿದ್ದಾರೆ. ನೋಡೋಣ, ಇವತ್ತು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು, ಬಟ್ ಹಾಜರಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡೆಯೋಣ. ಎಸ್ ಉಮೇಶ್, ಈಗ ಈ ಪ್ರಕರಣದಲ್ಲಿ ಮೋಹನ್ ರಾಜ್ ಮತ್ತು ಬಿಜೆಪಿ ಶಾಸಕರೊಬ್ಬರ ಕಾರ್ ಡ್ರೈವರ್ ಇವರಿಬ್ಬರ ಮೇಲೆ ಏನು ಅನುಮಾನ ಪೊಲೀಸರಿಗೆ? ಅರವಿಂದ್, ಮೋಹನ್ ರಾಜ್ ಏನಿದ್ರು ನಟ ದರ್ಶನ್ಗೆ 40 ಲಕ್ಷ ಅಮೌಂಟ್ ಕೊಟ್ಟಿದ್ರ ಬಗ್ಗೆ ಪ್ರಾಥಮಿಕ ತನಿಖೆಯಲ್ಲಿ ಮಾಹಿತಿ ಲಭ್ಯ ಆಗಿತ್ತು. ಆನಂತರದಲ್ಲಿ ಕೂಡ ಪೊಲೀಸರು ತನಿಖೆ ಮುಂದುವರಿಸಿ ಈಗ ಮೋಹನ್ ರಾಜ್ಗೆ ಸತತ 2 ಬಾರಿ ನೋಟಿಸ್ ಕೊಟ್ಟಿರುವಂಥದ್ದು. ಹಣ ಯಾವ ಕಾರಣಕ್ಕಾಗಿ ನಟ ದರ್ಶನ್ ಅವರಿಗೆ ಕೊಟ್ಟಿದ್ರಿ, ಈ ಪ್ರಕರಣದಲ್ಲಿ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಇತ್ತ ಅನ್ನೋ ನಿಟ್ಟಿನಲ್ಲಿ ಅವರಿಗೆ 2 ಬಾರಿ ನೋಟಿಸ್ ನೀಡಿರುವಂಥದ್ದು. ಇಲ್ಲಿವರೆಗೂ ಕೂಡ ಮೋಹನ್ ರಾಜು ವಿಚಾರಣೆಗೆ ಹಾಜರಾಗಿಲ್ಲ. ಬಸವೇಶ್ವರನಗರ ಪೊಲೀಸ್ ಠಾಣೆಗೆ ಇವತ್ತು 12 ಗಂಟೆಗೆ ವಿಚಾರಣೆಗೆ ಹಾಜರಾಗಿ ಅಂತ 2ನೇ ನೋಟಿಸ್ ಕೊಟ್ಟಿದ್ದಾರೆ. 2ನೇ ನೋಟಿಸ್ಗೂ ಕೂಡ ಇಲ್ಲಿವರೆಗೂ ಕೂಡ ಆತ ವಿಚಾರಣೆಗೆ ಹಾಜರಾಗಿಲ್ಲ. ಮತ್ತೊಬ್ಬ ಬಿಜೆಪಿ ಕಾರು ಚಾಲಕ ಅಂತ ಕಾರ್ತಿಕ್ ಏನಿದ್ದಾರೆ ಅವ್ರಿಗೂ ಕೂಡ ಪ್ರದೋಷ್ ಜೊತೆ ಆಪ್ತ ಆಗಿರ್ತಾನೆ ಈತ. ಹಾಗಾಗಿ ಈ ಪ್ರಕರಣ ಹಿಂದೆ ಮುಂದೆ ಏನು 1 ವಾರಗಳ ಹಿಂದೆ ಮುಂದೆ ಪ್ರದೋಷ್ ಜೊತೆ ಓಡಾಡ್ತಿರ್ತಾನೆ. ಹಾಗಾಗಿ ಈತನಿಗೂ ಏನಾದರೂ ಮಾಹಿತಿ ಇತ್ತ ಅನ್ನೋ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆ ಮಾಡ್ತಾರೆ. ತನಿಖೆ ಮಾಡಿದಂಥ ವೇಳೆಯಲ್ಲಿ ಪ್ರದೋಷ್ ಜೊತೆಗೆ ಈ ಕಾರ್ತಿಕ್ ಏನಿರ್ತಾನೆ ಅವರ ಪಬ್ ಆಗಿರ್ಬೋದು, ಬೇರೆ ಬೇರೆ ಜಾಗಗಳಲ್ಲಿ ಜೊತೆಲಿ ಓಡಾಡಿದ್ರ ಬಗ್ಗೆ ಪೊಲೀಸರಿಗೆ CCTV ಆಗಿರ್ಬೋದು, ಬೇರೆ ಬೇರೆ ಟೆಕ್ನಿಕಲ್ ಎವಿಡೆನ್ಸ್ ಪತ್ತೆ ಆಗಿತ್ತು. ಹಾಗಾಗಿ ಈತನಿಗೂ ಕೂಡ ಮೊದಲನೇ ಬಾರಿ ನೋಟಿಸ್ ಕೊಟ್ಟಾಗಲೇ ಈತ ಬೆಂಗಳೂರಿಂದ ಎಸ್ಕೇಪ್ ಆಗಿರೋ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇರುವಂಥದ್ದು. ಆದರೂ ಕೂಡ ಪೊಲೀಸರು ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಅದೇ ಮನೆ ಅಡ್ರೆಸ್ಗೆ ಇವತ್ತು 2ನೇ ಬಾರಿಗೆ ನೋಟಿಸ್ ನೀಡಿರುವಂಥದ್ದು. ಇಲ್ಲಿವರೆಗೂ ಕೂಡ ಇಬ್ಬರು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಮತ್ತೊಬ್ಬ ಸಮತಾ ಏನಿದ್ದಾರೆ, ಸಮತಾ ಕೂಡ ಆರೋಪಿಗಳಲ್ಲಿ ಒಬ್ಬರಿಗೆ
ದುಡ್ಡಿನ ಏನು ಗೂಗಲ್ ಪೇ ಫೋನ್ಪೇ ಮುಖಾಂತರ ದುಡ್ಡು ಕಳಿಸಿದ್ದಾರೆ, ಯಾವ ಕಾರಣಕ್ಕೆ ಕಳಿಸಿದ್ರಿ ಅನ್ನೋದನ್ನ ವಿಚಾರಣೆ ಮಾಡೋದಕ್ಕೆ ಸಮತಾ ಕೂಡ ನೋಟಿಸ್ ಕೊಟ್ಟಿರುವಂಥದ್ದು. ಯಾರೊಬ್ಬರು ಕೂಡ ಇಲ್ಲಿವರೆಗೂ ಕೂಡ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಿಲ್ಲ. ಹಾಗಾಗಿ ಇನ್ನೊಂದು ಬಾರಿ ನೋಟಿಸ್ ಕೊಟ್ಟು ನಂತರದಲ್ಲೂ ಕೂಡ ಅವ್ರು ಉತ್ತರ ಕೊಡಲಿಲ್ಲ ಅಂದರೆ ಅವರನ್ನು ನೇರವಾಗಿ ಬಂಧನ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡುವಂಥದ್ದು. ಒಂದು ವೇಳೆ ವಿಚಾರಣೆಗೆ ಹಾಜರಾದರೆ ಈ ಪ್ರಕರಣದ ಬಗ್ಗೆ ಅವ್ರಿಗಿರುವಂಥ ಮಾಹಿತಿಯನ್ನು ಅವ್ರ ಬಳಿ ಹೇಳಿಕೆಗಳು ತಗೋತಾರೆ. ಥ್ಯಾಂಕ್ ಒಂದು ಯು ವೇಳೆ ಉಮೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.